ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದಿನಕ್ಕೆ 100 ರೂಪಾಯಿ ದುಡಿಯೋರು ಇದ್ದಾರೆ, 1,000 ದುಡಿಯೋರು ಇದ್ದಾರೆ, 10,000 ದುಡಿಯೋರು ಇದ್ದಾರೆ. ಬಟ್ ಮ್ಯಾಟ್ರ್ ಅದಲ್ಲ, ಅಟ್ ದಿ ಎಂಡ್ ಆಫ್ ಡೇ ಅವ್ರು ಏನು ದುಡ್ದಿದ್ದಾರೆ, ಎಷ್ಟು ಸೇವ್ ಮಾಡ್ತಿದ್ದಾರೆ. ಇದು ನಾವು ಫಿನಾನ್ಷಿಯಲ್ ಇಲ್ಲ ಟೆಕ್ನಿಕಲ್ ಟರ್ಮಲ್ಲಿ ಹೇಳೋದಾದ್ರೆ, ಸೊ ವೆನ್ ಎವರ್ ವಿ ನೀಡ್ ಮನಿ ವಿ ಶುಡ್ ಹ್ಯಾವ್ ಮನಿ ಅಂತ ಕರಿತೀವಿ. ಬಟ್ ಅಂದರೆ ಅದು ಸೇಫ್ ಆಗಿರಬೇಕು, ಕಣ್ಣಿಗೆ ಕಾಣದೇ ಇರೋಂಗಿರಬೇಕು ಅಂದರೆ ಏನು ಮಾಡಬೇಕು ಶರತ್? ಎವ್ರಿ 3 ಮಂತ್ಸಲ್ಲಿ 6 ಮಂತ್ ಫಾರಿನ್ ಟ್ರಿಪ್ ಹೋಗಲೇಬೇಕು. ಇನ್ಕಮ್ ಪ್ರೊಟೆಕ್ಷನ್ ಅಂತ ಕರಿತೀವಿ, ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ, ಗೋಲ್ ಪ್ಲಾನಿಂಗು, ಮತ್ತು ಲಾಸ್ಟ್ ಒಂದು ಬಂದ್ಬಿಟ್ಟು ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೀವನಕ್ಕೆ ಬೇಕಾದ ದುಡ್ಡಿನ ಹಣಕಾಸಿನ ಪಾಠಗಳನ್ನ ಕಲಿಯುವ ಪ್ರಯತ್ನವನ್ನು ಮಾಡ್ತೀವಿ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ. ಇವತ್ತು ನಾನು ನಮ್ಮ ಜೀವನಕ್ಕೆ ಬೇಕಾದ ಅತ್ಯಂತ ಮುಖ್ಯವಾದ ಒಂದು ಪ್ಲ್ಯಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಆ ಪ್ಲ್ಯಾನಿಂಗ್ ಯಾವುದು ಅಂದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಹಣಕಾಸಿನ ಯೋಜನೆ, ನಮ್ಮ ಜೀವನಕ್ಕೆ ಬೇಕಾದ ಹಣಕಾಸಿನ ಯೋಜನೆ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ TD ಅಕಾಡೆಮಿಯ ಮುಖ್ಯಸ್ಥರಾಗಿರುವಂಥ ಶರತ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಶರತ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಸೊ ಶರತ್ ಅವರು ತುಂಬ ಹೆಂಗಿದ್ದಾರೆ, ತುಂಬ ಬೇಗ ಅವರಿಗೆ ಜ್ಞಾನೋದಯ ಆಗಿದೆ ಆ್ಯಸ್ ಫಾರ್ ಆಸ್ ಫೈನಾನ್ಸ್ ಇಸ್ ಕನ್ಸರ್ನ್, ಕರೆಕ್ಟಾ? ಎಸ್ ಸರ್. ಓಕೆ. ಈ ಒಂದು ಅರ್ಥ ಆಗಬೇಕಾದ್ರೆ, ಫೈನಾನ್ಸ್ ಎಷ್ಟು ಮುಖ್ಯ ಅಂತ ಅರ್ಥ ಆಗಬೇಕಾದ್ರೆ ಭಾಳಷ್ಟು ಜನರಿಗೆ, ನಮ್ಮಂಥವ್ರಿಗೆ, ನಮ್ಮ ಅರ್ಧ ಅಂದರೆ ನಮ್ಮ ಕರಿಯರ್ನ ಅರ್ಧ ಒಂದು ಮುಗ್ದಿರ್ತಲ್ಲ, ಒಂದು 30 ವರ್ಷ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ, 15 ವರ್ಷ ಆದಮೇಲೆ ಅರ್ಥ ಆಗುತ್ತೆ. ಕರೆಕ್ಟ್. ಹೌದು ಸರ್. 15 ವರ್ಷಕ್ಕಿಂತ ಮುಂಚೆ ನಾವು ಲೈಫ್ ಲಾಂಗ್ ಇರ್ತೀವಿ, ನಾವು ಏನು ನಮ್ಗೆ ವಯಸ್ಸಾಗುತ್ತೆ ಅನ್ನೋ ಥರ ಇರ್ತೀವಿ ನಾವು. ಹೌದೌದು. ಆಮೇಲೆ ಗೊತ್ತಾಗುತ್ತೆ. ಕರೆಕ್ಟ್. ಹೌದು. ಸೊ ಆ ದೃಷ್ಟಿಯಿಂದ ಐ ಅಪ್ರಿಷಿಯೇಟ್ ಯು. ಎಸ್. ಸೊ ಇವತ್ತು ಅವರು ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಹೇಳ್ತಾರೆ. ಬಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಳೋಕ್ಕಿಂತ ಮುಂಚೆ ಸದ್ಯದ ಸ್ಥಿತಿಗತಿ ಬಗ್ಗೆ ಒಂದು ಸ್ವಲ್ಪ ಮಾತಾಡಲೇಬೇಕು, ಸದ್ಯದ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಂದರೆ, TD ಅಕಾಡೆಮಿ, ಮನೋಜ್ ಕುಮಾರ್ ಅವರು ಅದರ ಮುಖ್ಯಸ್ಥರು. ಮನೋಜ್ ಕುಮಾರ್ ಅವರು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಭಾಳಷ್ಟು ವಿಡಿಯೋಗಳನ್ನ ಮಾತಾಡಿದ್ದಾರೆ, ಭಾಳ ಅದ್ಭುತವಾದ ಪಾಡ್ಕಾಸ್ಟ್ಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಅವರು ಈ ಒಂದು TD ಅಕಾಡೆಮಿಯನ್ನು 10 ವರ್ಷದ ಹಿಂದೆ ಶುರು ಮಾಡಿ ಈಗ ಅದರ 10ನೇ ಬ್ರಾಂಚನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶುರು ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಅವರ ಬ್ರಾಂಚುಗಳಿದೆ, ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆ ಇದೆ. ಈಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಲಾಂಚ್ ಮಾಡಿದ್ದಾರೆ. ಅದರ ಮುಖ್ಯಸ್ಥರಾಗಿ ನಿಯೋಜನೆಗೊಂಡಿದ್ದಾರೆ ಶರತ್ ಅವರು. ಶರತ್, ನೀವು ಮುಂಚೆನೂ TDಯಲ್ಲಿದ್ರಾ ಅಥವಾ ಈಗ ಮುಖ್ಯಸ್ಥರಾಗಿ ನೀವು ಜಾಯ್ನ್ ಆಗಿರೋದಾ? ಸೊ ನಾನು TD ಬಂದ್ಬಿಟ್ಟು ಹತ್ರ 3 ವರ್ಷ ಆಯಿತು. ಓಕೆ. ಸೊ ನಾನು ಟ್ರೈನರ್ ಆಗಿ ಮತ್ತು ಟ್ರೇಡರ್ ಆಗಿ ವರ್ಕ್ ಮಾಡ್ತಿದ್ದೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಿಗೆ ಆ್ಯಸ್ ಎ ಬ್ರಾಂಚ್ ಹೆಡ್ ಆಗಿ ಪ್ರಮೋಷನ್ ಆಗಿದ್ದೀನಿ ಸರ್. ವೆರಿ ನೈಸ್. ಸೊ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ನಮಗೆ ಬೆಂಗಳೂರಿನವ್ರಿಗೆ, ಇಲ್ಲಿರೋರಿಗೆ ಅದು ಬೇರೆ ದೇಶ ಅಲ್ವಾ? ತಮಿಳ್ನಾಡು ಬಾರ್ಡರ್ ಅಂತ. ತಮಿಳ್ನಾಡು ಬಾರ್ಡರು ಅದು. ಅಲ್ಲಿಗೆ ನಾವು ವರ್ಷಕ್ಕೊಂದ್ಸಲ ಕೂಡ ಹೋಗಲ್ಲ. ಈ ಕಡೆ ಸೌತ್ ಬೆಂಗಳೂರು, ಅದು ನಾರ್ತ್ ಬೆಂಗಳೂರು, ಅಂದರೆ ಅನ್ಲೆಸ್ ವಿ ಹ್ಯಾವ್ ಸಮ್ ಅರ್ಜೆಂಟ್ ಇಂಪಾರ್ಟೆಂಟ್ ವರ್ಕ್. ಕರೆಕ್ಟ್. ಸೊ ಹೀಗಾಗಿ ಅಲ್ಲಿನ ಜನರಿಗೆ ಈ ಮೂಲಕ ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಟ್ರೈನಿಂಗ್ ಪಡ್ಕೊಳ್ಳೋಕ್ಕೆ ಅದು ಖಂಡಿತ ಸಹಕಾರಿ ಆಗಲಿದೆ. ಆ ಒಂದು ಟ್ರೈನಿಂಗ್ ಅಕಾಡೆಮಿಯ ಒಂದು ಲೊಕೇಶನ್, ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ. ಆಮೇಲೆ ನೀವು ಅದನ್ನು ವಿಚಾರಿಸ್ಕೊಳ್ಳಿ ಅಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅವರಿಗೆ ಕಾಲ್ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಹೊಸ ಬ್ರಾಂಚ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಆ್ಯಕ್ಚುಲಿ ನಾನು ಟ್ರೈನರ್ ಮತ್ತು ಟ್ರೇಡರ್ ಆಗಿ ವರ್ಕ್ ಮಾಡ್ತಿದ್ದೆ TD ಅಕಾಡೆಮಿಲಿ. ಸೊ ನನಗೆ ಬ್ರಾಂಚ್ ಹೆಡ್ ಸಿಕ್ಕಿರೋದು ಒಂದು ಒಳ್ಳೆ ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂದರೆ ನನಗೆ ಚಿಕ್ಕ ವಯಸ್ಸಲ್ಲೂ ಒಂದು ಸಮಾಜ ಸರ್ವಿಸ್ ಅಂದರೆ ಸೋಷಲ್ ಸರ್ವಿಸ್ ಮಾಡಬೇಕಂತೇಳಿ ಸ್ವಲ್ಪ ಒಂದು ಆಸೆ ಇತ್ತು, ಇಂಟೆನ್ಷನ್ ಇತ್ತು. ಮತ್ತು ಸ್ಟಾಕ್ ಮಾರ್ಕೆಟ್ ಫೀಲ್ಡು ನನಗೆ ಒಂಥರ ತುಂಬ ಡೆಡಿಕೇಟ್ ಮತ್ತು ಒಂದು ಪ್ಯಾಷನ್ ಆಗಿರೋ ಫೀಲ್ಡ್ ಆಗಿರೋ ರೀಸನಿಂದ ಏನೋ ನನಗೆ ಸ್ವಲ್ಪ ಗೊತ್ತಿರೋ ವಿದ್ಯೆನ ಅಂದರೆ ಜನಗಳಿಗೆ ಹೇಳ್ಕೊಡೋಕ್ಕೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದೆ ಅಂತೇಳಿ ಸೊ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಅದು ನನಗೆ TDನೂ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಲ್ಲಿ ಜನಗಳು ಒಳ್ಳೆ ಸರ್ವಿಸ್ ಕೊಡೋಕ್ಕೆ ತುಂಬ ಇಷ್ಟ ಇದೆ ಸರ್. ಎಸ್. ಎಲ್ಲಿದೆ ಇದು ಎಲೆಕ್ಟ್ರಾನಿಕ್ ಸಿಟಿ? ಸೊ ಎಲೆಕ್ಟ್ರಾನಿಕ್ ಸಿಟಿ ನಮಗೆ ಹೊಸಕೂರು ಮೆಟ್ರೋ ಸ್ಟೇಷನ್ ಅಂತ ಇದೆ. ಅಲ್ಲಿ ಇಳಿದ್ರೆ ವೀರಸಂದ್ರ ರೋಡ್ ಬರುತ್ತೆ. ಸೊ ಅಲ್ಲಿಂದ 1 ಕಿಲೋಮೀಟರ್ ನಿಯರ್ ಆಗುತ್ತೆ ಸರ್. ಯಾವ ಮೆಟ್ರೋ ಸ್ಟೇಷನ್? ಹೊಸಕೂರು ರಸ್ತೆ ಅಂತ ಹೇಳಿ. ಅಲ್ಲಿಂದ ಹೇಳಿದ್ರೆ ನಾನು ನಡ್ಕೊಂಡು ವಾಕೇಬಲ್ ಇದೆ, 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಷ್ಟೇ ಸರ್. ಎಸ್. ಸೊ ಹಾಗೆ ಆಸಕ್ತರು ಅದರ ಸರ್ವಿಸನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, TD ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇರೋದ್ರಿಂದ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಮಾತಾಡಿ ಶುರು ಮಾಡಬೇಕು. ಬಟ್ ಇವತ್ತು ಮಾತಾಡೋಕ್ಕೆ ನಮಗೆ
ಯಾವ ಮುಖ ಇಟ್ಕೊಂಡು ಮಾತಾಡಬೇಕು ಅನ್ನೋ ಥರ ಸ್ಥಿತಿ ಇದೆ. ಕರೆಕ್ಟ್ ಹೌದು ಸರ್. ಯಾಕೆಂದ್ರೆ ಅಷ್ಟೊಂದು ಏನೋ ಪಾತಾಳಕ್ಕೆ ಹೋಗಿದ ಎಲ್ಲ ಶೇರ್ ಮಾರುಕಟ್ಟೆ ಈಗ ನಿಧಾನವಾಗಿ ಒಂದು ಎಲ್ಲೊಂದು ಕಡೆ ಒಣ ಭೂಮಿಲಿ ಹುಲ್ಲು ಚಿಗುರದಾಗ ಸ್ವಲ್ಪ ಹಸಿಯಾಗಿ ಕಾಣುತ್ತಲ್ಲ, ಆ ಥರ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಸೊ ಇಂಥ ಟೈಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಸೊ ಆ್ಯಕ್ಚುಲಿ ಏನಂದ್ರೆ ಸರ್, ಸ್ಟಾಕ್ ಮಾರ್ಕೆಟು ಎಸ್ಪೆಷಲಿ ನಾವೆಲ್ಲ ಸ್ಟೇಟಲ್ಲಿ ಕಂಪೇರ್ ಮಾಡಿದಾಗ ಸೊ ಕರ್ನಾಟಕ ತುಂಬ ಲೀಸ್ಟಲ್ಲಿದೆ, ಅಂದರೆ ಪಾರ್ಟಿಸಿಪೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಥಿಂಕ್ ಮಾಡೋ ಯೋಚನೆಗಳು ಇಲ್ಲ ಮೈಂಡ್ ಸೆಟ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂದರೆ ಸ್ಟಾಕ್ ಮಾರ್ಕೆಟು ಅನ್ನೋದು ಒಂದು ಅಸೆಟ್ ಕ್ಲಾಸ್ ಥರ ವರ್ಕ್ ಆಗುತ್ತೆ. ಈಗ ನಾವು ನಮ್ಮ ಹತ್ರ ಏನೋ ದುಡ್ಡಿದೆ ಅಂತ ಹೇಳಿದ್ರೆ ಸೊ ನಾವು ಗೋಲ್ಡ್ ಮರೆ ಹೋಗ್ತೀವಿ, ಗೋಲ್ಡಲ್ಲಿ ದುಡ್ಡು ಇಡ್ತೀವಿ, ಇಲ್ಲ ಬ್ಯಾಂಕ್ ಆರ್ ಡಿ ಮತ್ತು ಎಫ್ ಡಿಲಿ ದುಡ್ಡು ಇಡ್ತೀವಿ, ನಾವು ಸಿಲ್ವರ್ ತೊಗೊಳ್ಳೋದು ಇಲ್ಲ ಪೋಸ್ಟ್ ಆಫೀಸಲ್ಲಿ ಇಡೋದು, ಈ ಥರ ಕೆಲಸಗಳನ್ನು ಮಾಡ್ತೀವಿ. ಬಟ್ ಅಲ್ಲೇನಂದರೆ ಅಲ್ಲಿ ನಮಗೆ ಅದು ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದು ಫ್ಲಕ್ಚುವೇಟ್ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಪ್ಯಾನಿಕ್ ಆಗಲ್ಲ. ಬಟ್ ಅದೇ ಒಂದು ಸೇಮ್ ನಾವು ದುಡ್ಡನ್ನ ಏನು ಮಾಡ್ತೀವಿ ಇಲ್ಲಿ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಸ್ವಲ್ಪ ನಂಬರ್ಸ್ಗಳು ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಆ ನಂಬರ್ಗಳು ನಾವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ, ಅದು ಲಾಸ್ ಆದಾಗ ನಮ್ಮ ಮೈಂಡ್ ನೋಡ್ತೀವಿ, ನಂಬರ್ಸ್ಗಳು ನೋಡ್ತೀವಿ, ಆ ಲಾಸ್ ನೋಡಿದಾಗ ನಮಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ ತಕ್ಷಣ ತುಂಬ ಜನ ದೂರ ಹೋಗ್ತಾರೆ. ಬಟ್ ನಾವು ಇನ್ ಜನರಲ್ ನಾವು ಹೇಳ್ಬೇಕಂತ ಹೇಳಿದ್ರೆ ಒಂದು ಝೊಮ್ಯಾಟೋದಲ್ಲಿ ಏನಾದೊಂದು 20-30% ಆಫರ್ ಇದೆ ಅಂತ ಹೇಳಿದ್ರೆ ನಾವು ಒಂದು ಬಿರಿಯಾನಿ ಆರ್ಡರ್ ಮಾಡೋ ಜಾಗದಲ್ಲಿ ಒಂದು 2-3 ಪ್ಲೇಟ್ ಆರ್ಡರ್ ಮಾಡ್ತೀವಿ. ಅದೇನೋ ಜುಡಿಯೋದಲ್ಲಿ ಏನಾದೊಂದು ಆಫರ್ ಇದೆ ಅಂತ ಹೇಳಿದ್ರೆ ಒಂದು ಜೊತೆ ಬಟ್ಟೆ ತೊಗೊಳ್ಳೋ ಜಾಗದಲ್ಲಿ ಒಂದು 3-4 ಜೊತೆ ಬಟ್ಟೆ ತೊಗೊಳ್ತೀವಿ. ಬಟ್ ಈ ಸ್ಟಾಕ್ ಮಾರ್ಕೆಟು ನಾವು ಕೋವಿಡ್ ನೋಡಿದ್ರೆ ತುಂಬ ಬಿದ್ದಿತ್ತು ಆ್ಯಕ್ಚುಲಿ. ಅದೇ ಥರ ಇವತ್ತು ಚೀಪ್ ವ್ಯಾಲ್ಯೂಯೇಷನ್ಸಲ್ಲಿ ಇದೆ. ನಾವು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಅದಾನಿ ಕೋವಿಡ್ ಟೈಮಲ್ಲಿ ಅವ್ರದ್ದು ನೆಟ್ವರ್ತ್ ಇದ್ದಿದ್ದು ಬರೀ $15 ಬಿಲಿಯನ್ ಅಷ್ಟೇ. ಅವ್ರು ಅದೇ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಕೋವಿಡ್ 2020ರಿಂದ 2022-23ಕ್ಕೆ ಒಳ್ಳೆ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಕೊಡ್ತು. ಅವ್ರು $15 ಬಿಲಿಯನ್ ಇರೋ ನೆಟ್ವರ್ತು ಆಲ್ಮೋಸ್ಟ್ $98 ಬಿಲಿಯನ್ ಫುಲ್ಲು ನೆಟ್ವರ್ತ್ ಅವ್ರಿಗೆ ಇನ್ಕ್ರೀಸ್ ಆಯಿತು. ಅಂದರೆ ನಾವು ಲೈಫಲ್ಲಿ ಏನೋ ಮುಂದೆ ಬರಬೇಕಂದ್ರೂ ಒಂದು ರಿಸ್ಕನ್ನು ತೊಗೋಬೇಕು. ಆ ರಿಸ್ಕ್ ಅನ್ನೋದು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಅಲ್ಟಿಮೇಟ್ ನಾವು ಸ್ಟಾಕ್ ಮಾರ್ಕೆಟ್ನ ಪ್ರಾಪರಾಗಿ ಕಲ್ತ್ಬಿಟ್ಟು ಒಂದು ಸರಿಯಾದ ದಾರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಈಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್ ಎಸ್ಪೆಷಲಿ. ವೆರಿ ನೈಸ್. ಸೊ ಹಾಗೆ ಅದು ಭಾಳ ಒಳ್ಳೆ ಎಕ್ಸಾಂಪಲ್ ಅದು. ಅಂದರೆ ಒಂದು ಮಾರ್ಕೆಟಲ್ಲಿ ಒಂದಷ್ಟು ಕೆಲವೊಂದ್ಸಲ ಜಾಸ್ತಿ ಮಟೀರಿಯಲ್ಸ್ ಬಂದಾಗ ಅವ್ರು ಆಫರ್ ಕೊಡ್ತಾರೆ. ಅದು ಬೇರೆ ಬೇರೆ ಕಾರಣಕ್ಕೂ ಆಫರ್ ಕೊಡ್ಬೋದು. ಓಕೆ, ಆಫರ್ ಕೊಟ್ಟಾಗ ನಾವು ತೊಗೋತೀವಿ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಕೂಡ ಅದು ಒಂಥರ ಆಫರ್ ಇದ್ದಂಗೆ. ಯಾಕೆಂದರೆ $100 ಸಿಗುವಂಥ ಶೇರು ನಿಮ್ಗೆ $50 ಸಿಗ್ತಾ ಇದೆ. $100 ಒಂದು ಶೇರ್ ಸಿಗ್ತಾ ಇತ್ತು ನಿಮಗೆ, ಈಗ $100 2 ಶೇರ್ ಸಿಗ್ತಾ ಇದೆ ಅಲ್ವಾ? ಸೊ ಅದನ್ನು ಆ ಥರ ನೋಡಿಬಿಟ್ರೆ ನೋಡಿ ಅದು ಬೇರೆ ಥರ ಅನಿಸುತ್ತೆ. ಆದರೆ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರ ಕತೆ ಸೊ ಇವಾಗ ಯಾಕಂದರೆ ಸರ್ ಇವಾಗ ಬಿಸ್ನೆಸ್ ಅಂದರೆ ಅಪ್ಪು ಮತ್ತು ಡೌನ್ಸ್ ಇದ್ದೇ ಇರುತ್ತೆ. ಈಗ ನಾವು ಒಂದು 10 ಲಕ್ಷ ಹಾಕಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ಒಂದು ದಿನಕ್ಕೆ $1,000 ಸೇಲ್ಸ್ ಆಗುತ್ತೆ, ಎಕ್ಸೆಪ್ಟ್ ಮಾಡ್ತೀವಿ. ಒಂದು ದಿನಕ್ಕೆ $10,000 ಸೇಲ್ಸ್ ಆಗುತ್ತೆ, ಎಕ್ಸೆಪ್ಟ್ ಮಾಡ್ತೀವಿ. ಇನ್ನೊಂದು ದಿವಸ ಸೇಲ್ಸೇ ಆಗಲ್ಲ. ಹಂಗಂತ ನಾವು ನೆಕ್ಸ್ಟ್ ಡೇ ಶಾಪ್ನ ಕ್ಲೋಸ್ ಮಾಡೋಕ್ಕಾಗಲ್ಲ. ಇದು ಅದೇ ಥರ ಒಂದು ಬಿಸ್ನೆಸ್ ಆಗಿರೋ ರೀಸನಿಂದ. ಹಾಗಾಗಿ ಒಂದು ಬಿಸ್ನೆಸ್ ಮೆಂಟಾಲಿಟಿ ನಮ್ಮಲ್ಲಿ ಇದ್ದರೆ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮಲ್ಲಿ ಏನೇ ಅಪ್ ಡೌನ್ಸ್ಗಳಾದರೂ ಕೂಡ ಲಾಂಗ್ ಟರ್ಮ್ ಅನ್ನೋದು ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ. ಸೊ ಬಿಕಾಸ್ ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ನೇಷನ್. ನಮ್ಮದು ದೇಶಕ್ಕೆ ಕನೆಕ್ಟ್ ಆಗಿದೆ. ಹಾಗೆ ನಮ್ಮ ದೇಶ ಎಷ್ಟು ಬೆಳೆಯುತ್ತೆ ಅದೇ ಥರ ಸ್ಟಾಕ್ ಮಾರ್ಕೆಟ್ ಬೆಳೆಯುತ್ತೆ. ಹಾಗಾಗಿ ನಾವು ಲಾಂಗ್ ಟರ್ಮ್ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಆಗ ನಮ್ಮ ಶಾರ್ಟ್ ಟರ್ಮ್ ರಿಸ್ಕ್ ಅನ್ನೋದು ಏನಿದೆ ತುಂಬ ನಾವು ತೀರಾ ಕಡಿಮೆ ಆಗಿರುತ್ತೆ. ಎಸ್. ಸೊ ಹಾಗೆ ನಾವು ಏರಿಳಿತವನ್ನು ನೋಡಬೇಕಾಗಿರೋ ರೀತಿ ಹೇಗೆ ಅನ್ನೋದನ್ನು ಶರತ್ ತುಂಬ ಚೆನ್ನಾಗಿ ಹೇಳಿದರು. ಸೊ ಯಾರು ಧೈರ್ಯಗುಂದಬೇಡಿ, ಅದನ್ನು ಲಾಂಗ್ ಟರ್ಮ್ ವಿಷನನ್ನು ಇಟ್ಕೊಳ್ಳಿ. ಎರಡನೇದೇನೆಂದರೆ ಕೆಳಗಡೆ ಬಿದ್ದಿರೋ ಟೈಮಲ್ಲಿ ಸಾಧ್ಯವಾದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಫ್ಕೋರ್ಸ್ ಇದು ಎಜುಕೇಷನಲ್ ಪರ್ಪಸ್ಗೆ ನಾವು ಮಾಡ್ತಾ ಇರೋವಂಥದ್ದು. ಯಾವುದೇ ರೆಕಮೆಂಡೇಷನ್ನು ಈ ಥರದ್ದು ಏನೂ ಇಲ್ಲ, ಅವರಾಗಲಿ ನಾವಾಗಲಿ ಕೊಡ್ತಾ ಇಲ್ಲ. ಮೊದಲನೇ ಪಾಯಿಂಟೇ ಹೇಳಿದ್ದು, ತಿಳ್ಕೊಂಡು ದಯವಿಟ್ಟು ಅದನ್ನು ಅಂದರೆ ಕ್ವಾಲಿಫೈಡ್ ವ್ಯಕ್ತಿಗಳಿಂದ ತಿಳ್ಕೊಂಡು ಆಮೇಲೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಟಾಪಿಕಿಗೆ ಬರೋದಾದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ. ನಾವೆಲ್ಲ ಥರ ಪ್ಲ್ಯಾನಿಂಗ್ ಮಾಡ್ತೀವಿ, ಬಟ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಮಗೆ ತುಂಬ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಫೈನಾನ್ಸೇ ಇರಲ್ಲ. ಫಸ್ಟ್ ಆಫ್ ಆಲ್ ನಾವು ಸ್ಟೂಡೆಂಟ್ ಆಗಿರ್ತೀವಿ, ಜಾಬ್ ಶುರು ಮಾಡ್ತೀವಿ, ಎಲ್ಲೋ ಅಲ್ಲಿಂದ ಅಲ್ಲಿಗೆ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಪ್ಲ್ಯಾನಿಂಗನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೀವಿ. ದುಡ್ಡು ಜಾಸ್ತಿ ಬಂದಮೇಲೆ ಪ್ಲ್ಯಾನಿಂಗ್ ಮಾಡೋಣ ಅಂತೇಳಿ. ಸೊ ಹೀಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಫೈನಾನ್ಷಿಯಲ್ ಪ್ಲ್ಯಾನಿಂಗು ಮತ್ತು ಯಾರಿಗೆ ಇದು ಫೈನಾನ್ಷಿಯಲ್ ಪ್ಲ್ಯಾನಿಂಗು? ಸೊ ಆ್ಯಕ್ಚುಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದೆ ಸರ್, ನಮ್ಮ ಇಂಡಿಯಾದಲ್ಲಿ ಒಂದು 100 ಜನ ಎಕ್ಸಾಂಪಲ್ ತೊಗೊಂಡ್ರೆ 65 ಜನ ಅವರು ರಿಟೈರ್ಮೆಂಟ್ ಆದಮೇಲೆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಾರೆ. ಓಕೆ, ಅಂದರೆ ಎಲ್ಲ ದುಡ್ಡಿನ ಸಮಸ್ಯೆ ಬಂದಾಗ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋಕ್ಕೆ ಹೋಗ್ತಾರೆ. ಅದೇ ದುಡ್ಡಿನ ಕೊರತೆ ಬರೋಕ್ಕಿಂತ ಮುಂಚೆ ನಾವೇನಾದ್ರು ಪ್ರಾಪರಾಗಿ ಪ್ಲಾನಿಂಗ್ ಮಾಡಿದ್ರೆ ಸೊ ನಮಗೆ ದುಡ್ಡಿನ ಸಮಸ್ಯೆ ಅನ್ನೋದು ಬರಲ್ಲ. ಬಿಕಾಸ್ ಯಾಕೆ ನಮ್ಮದು ಜೀವನದಲ್ಲಿ 95% ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದೇ ನಮ್ಮ ದುಡ್ಡು. ಸೊ ಹಾಗಾಗಿ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬ ಪ್ರತಿಯೊಬ್ಬರ ಲೈಫಲ್ಲಿ ಅವಶ್ಯಕತೆ ಆಗುತ್ತೆ. ಸಿಂಪಲ್ ಟರ್ಮಲ್ಲಿ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ಬೇಕಂತ ಹೇಳಿದ್ರೆ, ಅಂದರೆ ಇವತ್ತು ನಾವು $100 ದುಡ್ದಿದ್ದೀವಿ. ಈಗ ನಾವು $100 ಏನು ದುಡ್ದಿದ್ದೀವಿ, ಅಟ್ ದಿ ಎಂಡ್ ಆಫ್ ಡೇ ಆ $100 ನಾವು ಏನು ದುಡ್ದಿದ್ದೀವಲ್ಲ ಎಷ್ಟು ನಾವು ಸೇವ್ ಮಾಡ್ತಿದ್ದೀವಿ ಅದನ್ನು ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದಿನಕ್ಕೆ $100 ದುಡಿಯೋರು ಇದ್ದಾರೆ, 1,000 ದುಡಿಯೋರು ಇದ್ದಾರೆ, 10,000 ದುಡಿಯೋರು ಇದ್ದಾರೆ. ಬಟ್ ಮ್ಯಾಟ್ರ್ ಅದಲ್ಲ, ಅಟ್ ದಿ ಎಂಡ್ ಆಫ್ ಡೇ ಅವ್ರು ಏನು ದುಡ್ದಿದ್ದಾರೆ, ಎಷ್ಟು ಸೇವ್ ಮಾಡ್ತಿದ್ದಾರೆ, ಅದನ್ನು ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಇದು ನಾವು ಫಿನಾನ್ಷಿಯಲ್ ಇಲ್ಲ ಟೆಕ್ನಿಕಲ್ ಟರ್ಮಲ್ಲಿ ಹೇಳೋದಾದರೆ, ಸೊ ವೆನ್ ಎವರ್ ವಿ ನೀಡ್ ಮನಿ ವಿ ಶುಡ್ ಹ್ಯಾವ್ ಮನಿ ಅಂತ ಕರಿತೀವಿ.
ಸೊ ವೆನ್ ಎವರ್ ವಿ ನೀಡ್ ಮನಿ ವಿ ಶುಡ್ ಹ್ಯಾವ್ ಮನಿ. ಅಂದರೆ ಸೊ ನಮಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರಬೇಕು. ಓಕೆ, ದುಡ್ಡೇ ಇರಬೇಕಂತ ಏನಿಲ್ಲ. ಬಿಕಾಸ್ ಯಾಕಂದ್ರೆ ಫಿನಾನ್ಸಲ್ಲಿ ತುಂಬ ಥರದ ದುಡ್ಡಿಗೆ ಆಲ್ಟರ್ನೇಟ್ ಆಗಿ ನಮ್ಮಲ್ಲಿ ಸೊಲ್ಯೂಷನ್ ಅನ್ನೋದು ಬರುತ್ತೆ. ಅದನ್ನೇ ನಾವು ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ನಾವು 3 ಥರದ ಫಿನಾನ್ಷಿಯಲ್ ಪ್ಲಾನಿಂಗ್ ನೋಡ್ತೀವಿ. ಸೊ ಫಸ್ಟ್ನೇದು ಬಂದ್ಬಿಟ್ಟು ಇನ್ಕಮ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಇನ್ಕಮ್ ಪ್ರೊಟೆಕ್ಷನ್. ಸೊ ಇದು ನಮ್ಮ ಮೀನಿಂಗ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಹೆಸರಲ್ಲಿ ಹೇಳ್ತಿದೆ ಇನ್ಕಮ್ ಪ್ರೊಟೆಕ್ಷನ್ ಅಂತ. ಅಂದರೆ ಇಂಡೈರೆಕ್ಟ್ ಆಗಿ ನಮಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಅಂತ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ 2ನೇ ಪಾಯಿಂಟ್ ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಅಂದರೆ ಕಷ್ಟ ಕಾಲದಲ್ಲಿ ನಮಗೆ ಏನಾದ್ರು ಸಿಚುವೇಶನ್ ಬಂದಾಗ ಆ ಟೈಮಲ್ಲಿ ನಮ್ಮ ಹತ್ರ ಸೊಲ್ಯೂಷನ್ಸ್ ಇರಬೇಕು, ಇಲ್ಲ ದುಡ್ಡು ಇರಬೇಕು, ಅದನ್ನು ಯಾವ ಥರ ನಾವು ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಬೋದು ಅಂತೆಲ್ಲ ಎಮರ್ಜೆನ್ಸಿ ಫಂಡಲ್ಲಿ ನಾವು ತಿಳ್ಕೊಬೋದು. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದ್ಬಿಟ್ಟು ಗೋಲ್ ಪ್ಲಾನಿಂಗು. ಅದೇ ಪ್ರತಿಯೊಬ್ಬರ ಲೈಫಲ್ಲಿ ಕೆಲವೊಂದು ಗೋಲ್ಸ್ ಅಂತ ಬಂದೇ ಬರುತ್ತೆ. ಬಟ್ ಅದನ್ನು ಯಾವ ಥರ ಪ್ರಾಪರಾಗಿ ಅಚೀವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದು ನಮಗೆ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಬರುವಂಥ 3ನೇ ಪಾಯಿಂಟ್ ಆಗಿರುತ್ತೆ. ಓಕೆ, ಈಗ ಮೊದಲನೇ ಪಾಯಿಂಟ್ ಇಂದ ನಂಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಓಕೆ, ಮೊದಲನೇ ಹೇಳಿದ್ದು ನೀವು ಇನ್ಕಮ್ ಪ್ರೊಟೆಕ್ಷನ್. ಇನ್ಕಮ್ ಪ್ರೊಟೆಕ್ಷನ್ ಏನು ಹಂಗಂದ್ರೆ ಇನ್ಕಮ್ ಪ್ರೊಟೆಕ್ಷನ್? ಸೊ ಇನ್ಕಮ್ ಪ್ರೊಟೆಕ್ಷನ್ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ಸೊ ಲೆಟ್ಸ್ ಒಂದು ಫ್ಯಾಮಿಲಿ ಅಂತ ತಗೊಳ್ಳೋಣ. ಇದರಲ್ಲಿ 4 ಜನ ಮೆಂಬರ್ಸ್ ಇದ್ದಾರೆ. ಈ ಫ್ಯಾಮಿಲಿ 4 ಜನ ಏನು ಮೆಂಬರ್ಸ್ ಇದ್ದಾರೆ, 4 ಜನನೂ ಹೊರಗಡೆ ಹೋಗಿ ಕೆಲಸ ಮಾಡ್ತಿಲ್ಲ. ಯಾರೋ ಒಬ್ಬ ಪರ್ಸನ್ ಮಾತ್ರ ಕೆಲಸ ಮಾಡ್ತಿದ್ದಾನೆ. ಅಂದರೆ ಆ ಫ್ಯಾಮಿಲಿ ಏನಾಗಿದೆ ಅಂದರೆ ಒಬ್ಬ ಪರ್ಸನ್ ಮೇಲೆ ಡಿಪೆಂಡೆನ್ಸ್ ಅನ್ನೋದಾಗಿದೆ. ಇವಾಗ ನಾನು ಇವತ್ತು ಹಿಂಗೆ ಮಾತಾಡ್ತಿದ್ದೀನಿ ನಿಮ್ಮ ಮುಂದೆ. ಸೊ ನಾಳೆ ನಾನು ಇದೇ ಟೈಮಲ್ಲಿ ನಿಮ್ಮ ಮುಂದೆ ಇದೇ ಥರ ಮಾತಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂದರೆ ಜೀವನ ಅಂತ ಹೇಳೋದು ಒಂಥರ ಅನ್ಸರ್ಟನಿಟಿ. ರೀಸೆಂಟಾಗಿ ಅಹಮದಾಬಾದಲ್ಲಿ ಒಂದು ಏಕಾಫ್ ಕ್ರಾಶ್ ಆಯಿತು. 223 ಜನ ತೀರ್ಕೊಂಡ್ರು ಆನ್ ಸ್ಪಾಟಲ್ಲಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಫ್ ಈ ಥರ ಆಗುತ್ತೆ ಅಂತೇಳಿ. ಸೊ ಅದೇ ಥರ ಈ ಫ್ಯಾಮಿಲಿ ವಿಚಾರ ಬಂದಾಗ ಅಲ್ಲಿ ಏನು ಒಬ್ಬ ಕೆಲಸ ಮಾಡ್ತಿದ್ದಾನೆ, ನೆಕ್ಸ್ಟ್ 15 ವರ್ಷ 20 ವರ್ಷ ಅವನೇ ಕೆಲಸ ಮಾಡಿ ಫ್ಯಾಮಿಲಿ ರನ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯಾಕಂದ್ರೆ ಜೀವನ ಅಂತ ಇರೋದೇ ಅನ್ಸರ್ಟನಿಟಿ. ಆ ದುಡಿತಿರೋ ಪರ್ಸನ್ಗೆ ಏನಾದರೂ ಸಮಥಿಂಗ್ ರಾಂಗ್ ಆಯಿತು ಲೈಫಲ್ಲಿ ಅಂತ ಹೇಳಿದ್ರೆ ಆ ಫ್ಯಾಮಿಲಿ ಏನಿರ್ತಾರೆ ನಂಬ್ಕೊಂಡಿರ್ತಾರಲ್ಲ ಆ ಫ್ಯಾಮಿಲಿ ಟೋಟಲ್ ಆಗಿ ಬೀದಿಗೆ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಫಿನಾನ್ಷಿಯಲಿ ಬರ್ಡನ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ಒಂದು ಸಿಚುವೇಶನ್ನು ಲೈಫಲ್ಲಿ ಬರುತ್ತಾ ಬರಲ್ಲ ಗೊತ್ತಿಲ್ಲ. ಬಟ್ ನಾವು ಇವತ್ತೊಂದು ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೋಬೇಕು. ಅದಕ್ಕೆ ಪ್ರಾಪರಾಗಿ ಸೊಲ್ಯೂಷನ್ ಇರೋದು ಏನಂತ ಹೇಳಿದ್ರೆ ಅದಕ್ಕೆ ನಾವು ಟರ್ಮ್ ಇನ್ಸೂರೆನ್ಸ್ ಅಂತ ಕರಿತೀವಿ. ಸೊ ಇನ್ಕಮ್ ಪ್ರೊಟೆಕ್ಷನ್ ಅಲ್ಲಿ ಮೊದಲನೇದು ಬರೋದು ಟರ್ಮ್ ಇನ್ಸೂರೆನ್ಸ್. ಒನ್ ಆಫ್ ದ ಬ್ಯೂಟಿಫುಲ್ ನಮ್ಮ ಫಿನಾನ್ಷಿಯಲ್ ಫಂಡ್ ಅಲ್ಲಿ ಇನ್ಸೂರೆನ್ಸ್ ಯಾವ್ದು ಅಂತ ಹೇಳಿದ್ರೆ ಅದನ್ನ ಟರ್ಮ್ ಇನ್ಸೂರೆನ್ಸ್ ಅಂತ ಕರಿತೀವಿ. ತುಂಬಾ ಜನ ಏನು ಮಾಡಿದ್ದಾರೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮತ್ತು ಇನ್ಸೂರೆನ್ಸ್ ಎರಡೂ ಕೂಡ ಮರ್ಜ್ ಮಾಡ್ಕೊಳ್ತಾರೆ. ಬಟ್ ಇನ್ಸೂರೆನ್ಸ್ ನಾವು ಏನೋ ತಗೊಳ್ತೀವಿ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಪ್ಯೂರ್ ಇನ್ಸೂರೆನ್ಸ್ ಆಗಿರಬೇಕು. ಇನ್ವೆಸ್ಟ್ಮೆಂಟ್ ನಾವು ಕಮೆಂಟ್ ಮಾಡಕ್ಕೆ ಹೋಗ್ಬಾರ್ದು. ಬಿಕಾಸ್ ಯಾಕಂದ್ರೆ ಮಾರ್ಕೆಟಲ್ಲಿ ತುಂಬ ಥರದ್ದು ಪಾಲಿಸಿ ಎಲ್ಲ ಬರುತ್ತೆ. ಅದ್ರ ಬಗ್ಗೆ ನಾವು ಪ್ರಾಪರಾಗಿ ತಿಳ್ಕೊಂಡ್ಬಿಟ್ಟು ಇನ್ಸೂರೆನ್ಸ್ ತಗೊಳ್ಳೋದು ಒಳ್ಳೆಯದು. ಬಟ್ ನಾವು ಆ್ಯಸ್ ಫಾರ್ ಫಿನಾನ್ಷಿಯಲ್ ಫೀಲ್ಡಲ್ಲಿ ಆ ಪಾಯಿಂಟ್ ಆಫ್ ಇಂದ ನೋಡ್ತೀವಿ ಅಂತ ಹೇಳಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಇನ್ಸೂರೆನ್ಸ್ ಯಾವುದು ಅಂತ ಹೇಳಿದ್ರೆ ಅದು ಟರ್ಮ್ ಇನ್ಸೂರೆನ್ಸ್ ಆಗಿರುತ್ತೆ. ಇದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಅದೇ ಯಾರೋ ಆ ಫ್ಯಾಮಿಲಿ ಏನು ಮೈನ್ ಪರ್ಸನ್ ಇರ್ತಾನೆ ಅವನಿಗೆ ಏನಾದ್ರು ಸಮಥಿಂಗ್ ರಾಂಗ್ ಆದರೂ ಕೂಡ ಅವನೇನು 50 ಲಕ್ಷ 75 ಲಕ್ಷ ಇಲ್ಲ 1 ಕೋಟಿ ಅಷ್ಟೊಡ್ ಇರೋದು ಅಮೌಂಟ್ ತೊಗೊಂಡಿರ್ತಾರೆ. ಆ ಫ್ಯಾಮಿಲಿ ಅವ್ರಿಗೆ ಏನಾದರೂ ಆದರೆ ಆ ಅಮೌಂಟ್ ಎಲ್ಲ ಫ್ಯಾಮಿಲಿಗೆ ಹೋಗುತ್ತೆ. ಆ ಪರ್ಸನ್ ಇಲ್ಲಂದ್ರೂ ಕೂಡ ಫ್ಯಾಮಿಲಿ ಆರಾಮಾಗಿ ರೆಸ್ಟ್ ಆಫ್ ಲೈಫ್ ತುಂಬ ಚೆನ್ನಾಗಿರ್ಬೋದು. ಇದು ನಿಮಗೆ ಇನ್ಕಮ್ ಪ್ರೊಟೆಕ್ಷನ್ ಬರುವಂಥ ಫಸ್ಟ್ನೇ ಪಾಯಿಂಟ್ ಆಗಿರುತ್ತೆ. ಎಸ್. ಸೊ ಬೇಸಿಕಲಿ ಇನ್ಶೂರೆನ್ಸ್ ಅಂತಂದರೆ ಅದು ಅಂದರೆ ಟರ್ಮ್ ಇನ್ಶೂರೆನ್ಸ್ ಅಂತಂದರೆ ನಿಮಗೆ ವಾಪಸ್ ದುಡ್ಡು ಬರುವಂಥದ್ದಲ್ಲ. ನಿಮ್ಮ ಕಷ್ಟ ಕಾಲಕ್ಕೆ ಅದು ದೊಡ್ಡ ಲಂಸಮ್ ಬರುತ್ತೆ ಬಿಟ್ಟರೆ ನೀವು ಅದು ದಟ್ಸ್ ನಾಟ್ ಅ ಇನ್ವೆಸ್ಟ್ಮೆಂಟ್. ಓಕೆ, ಅದನ್ನು ಸೇಫ್ಟಿ ಅಥವಾ ಸೆಕ್ಯೂರಿಟಿಗೋಸ್ಕರ ಮಾಡುವಂಥದ್ದು ಟರ್ಮ್ ಇನ್ಶೂರೆನ್ಸ್. ಎಸ್. ಸೊ ನೆಕ್ಸ್ಟ್ 2ನೇ ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಸೊ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ನಮಗೆ ಹೆಸರಲ್ಲಿ ಹೇಳ್ತಿದೆ ಎಮರ್ಜೆನ್ಸಿ ಫಂಡು, ಇಲ್ಲ ತುರ್ತು ಕಾಲದಲ್ಲಿ ನಮಗೆ ಅಂದರೆ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಮ್ಮ ಹತ್ರ ಏನೋ ದುಡ್ಡು ಇರಬೇಕು ಅಂತೇಳಿ. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೊ ಲೆಟ್ಸೇ ನಾವು ಒಂದು 30 ಲಕ್ಷ ಅಮೌಂಟ್ ಎಲ್ಲ ಒಂದು ಕಡೆ ಸೇವ್ ಮಾಡಿ ಇಟ್ಟಿರ್ತೀವಿ. ಈ 30 ಲಕ್ಷ ನಾವು ಅಮೌಂಟ್ ಏನು ಸೇವ್ ಮಾಡಿದ್ದೀವಿ ಇದರಿಂದ 5 ವರ್ಷ 10 ವರ್ಷ 20 ವರ್ಷ ಎಫರ್ಟ್ ಇರುತ್ತೆ. ಅಲ್ಲಿ ನಾವು ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀವಿ, ಸ್ವಲ್ಪ ಸಂಬಳ ಬರ್ತಿರುತ್ತೆ, ಅದೆಲ್ಲ ಒಂದು ಸ್ವಲ್ಪ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಇಲ್ಲ ಸೇವಿಂಗ್ಸಾಗಿ ಎತ್ತಿಟ್ಟಿರ್ತೀವಿ. ಈ 30 ಲಕ್ಷ ಅಮೌಂಟ್ ನಾವು ಏನು ಸೇವ್ ಮಾಡಿದ್ದೀವಿ ಅದರಿಂದ ಒಂದು ಸ್ಟ್ರಾಂಗ್ ಗೋಲ್ ಇರುತ್ತೆ. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಇಲ್ಲ ಮನೆ ಕಟ್ಟಬೇಕು, ಮಕ್ಕಳಿಗೆ ಒಳ್ಳೆ ಮದುವೆ ಮಾಡಬೇಕು, ಈ ಥರ ಏನೋ ಸಮಥಿಂಗ್ ಗೋಲ್ ಇರುತ್ತೆ. ಆ ಪರ್ಪೋಸಿಗೆ ಅಂತ 30 ಲಕ್ಷ ಸೇವ್ ಮಾಡಿ ಇಟ್ಟಿರ್ತೀವಿ. ಸೊ ನಾನು ಅವಾಗಲೇ ಹೇಳಿದೆ ಲೈಫಲ್ಲಿ ಏನಾದರೂ ಅನ್ಸರ್ಟನಿಟಿ ಬಂದರೆ, ಈಗ ನಾವು ಇನ್ ಕೇಸ್ ಅನ್ನೋದು ಎಮರ್ಜೆನ್ಸಿ ಸಿಚುವೇಶನ್ ಬಂತು ಆ ಟೈಮಲ್ಲಿ ನಾವು ಏನಾಗುತ್ತೆ ಇಮಿಡಿಯೇಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಚಾನ್ಸಸ್ ಬರುತ್ತೆ. ಆಗ ನಾನು 30 ಲಕ್ಷ ಅಮೌಂಟ್ ಏನು ಸೇವ್ ಮಾಡಿದ್ದೀನಿ ಅದು ಒಂದೇ ಶಾರ್ಟಲ್ಲಿ ಹಾಸ್ಪಿಟಲ್ ಪಾಲಾಗೋ ಚಾನ್ಸ್ ಇರುತ್ತೆ. ಈ ಥರ ಒಂದು ಸಿಚುವೇಶನ್ ಬಂದಾಗ ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ ಅದಕ್ಕೂ ಕೂಡ ಏನೋ ಡ್ಯಾಮೇಜ್ ಆಗ್ಬಾರ್ದು, ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸೊಲ್ಯೂಷನ್ ಅನ್ನೋದು ಇರಬೇಕು. ಆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ಟರ್ಮ್ ಇನ್ಸೂರೆನ್ಸ್ ಜೊತೆಗೆ ಹೆಲ್ತ್ ಇನ್ಸೂರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಲೈಫಲ್ಲಿ. ಹಾಗಾಗಿ ನಮ್ಮ ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಸೊ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಕೂಡ ಸೊ ನಾವು ಅಂದರೆ ನಮ್ಮದು ಏಜ್ ತುಂಬ ಕಡಿಮೆ ಇದ್ದಾಗ ನಾವು ಪ್ರೀಮಿಯಂ ತುಂಬ ಕಡಿಮೆ ಕಟ್ತೀವಿ. ಒಂದು ಸಣ್ಣ ಪ್ರೀಮಿಯಂ ಕಟ್ಟೋ ಮುಖಾಂತರ ನಾವು ತಗೊಳ್ಳೋ ರಿಸ್ಕ್ ಅನ್ನೋದು ಏನಿದೆ ನಾವು ಕಂಪನಿ ಮೇಲೆ ಹಾಕ್ಬೋದು ಒಂದು ಸಣ್ಣ ಅಮೌಂಟ್ ಪೇ ಮಾಡೋ ಮುಖಾಂತರ. ಸೊ ಹಾಗಾಗಿ ನಾವು ಹೆಲ್ತ್ ಇನ್ಸೂರೆನ್ಸ್ ತುಂಬ ಅವಶ್ಯಕತೆ ಇದೆ. ಇದು ಪ್ರತಿಯೊಬ್ಬರ ಲೈಫಲ್ಲಿ ತೊಗೊಳ್ಳೇಬೇಕು. ಇದು ಒಬ್ಬ ಫಿನಾನ್ಷಿಯಲಿ ಫ್ರೀಡಮ್ ಇಲ್ಲ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಆಗಬೇಕಂತ ಹೇಳಿದ್ರೆ. ಬಟ್ ಇದು ಅಂದರೆ ಈಗ ನೀವು ಎಮರ್ಜೆನ್ಸಿ ಫಂಡ್ ಅಂತ ನೀವೇನು ಹೇಳಿದ್ರಲ್ವ, ಅದು ಬೇರೆ, ಹೆಲ್ತ್ ಇನ್ಶೂರೆನ್ಸ್ ಬೇರೆ. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಹೌದು. ಸೊ ಈಗ ಎಮರ್ಜೆನ್ಸಿ ಫಂಡನ್ನು ನಾವು
ಅಂದರೆ ಎಮರ್ಜೆನ್ಸಿ ಫಂಡ್ ಅಂದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಂಡು ಕೂಡ ನೀವು ಎಮರ್ಜೆನ್ಸಿ ಫಂಡನ್ನು ನೀವು ಮೇಂಟೈನ್ ಮಾಡಬೇಕು. ಹೌದು. ಸೊ ಅದು ಯಾವ ಥರ ಅಂತ ಹೇಳಿದ್ರೆ, ಈಗ ನಾನೊಂದು ಹೊರಗಡೆ ಏನೋ ಕಂಪ್ನಿ ಕೆಲಸಕ್ಕೆ ಹೋಗ್ತಿದ್ದೀನಿ, ನನಗೊಂದು 50,000 ರೂಪಾಯಿ ಸಂಬಳ ಬರ್ತಿದೆ. ಸೊ ಈಗ ನಾನು ನೆಕ್ಸ್ಟ್ 10 ವರ್ಷ 20 ವರ್ಷ ಅದೇ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈಗ ಏನೋ ಕೋವಿಡ್ ಥರ ಸಿಚುವೇಶನ್ ಬರ್ಬೋದು, ಕಂಪ್ನಿ ನಮ್ಮ ಕೆಲಸ ತೆಗ್ದಾಕ್ಬೋದು, ಇಲ್ಲ ಕಂಪ್ನಿನೇ ಏನೋ ಶಟ್ ಡೌನ್ ಆಗ್ಬೋದು, ಏನೋ ಸಮ್ಥಿಂಗ್ ಸಿಚುವೇಶನ್ ಬರ್ಬೋದು. ಆವಾಗ ನಮಗೆ ಏನಾಗುತ್ತೆ, ಆ ಟೈಮಲ್ಲಿ ಕೆಲಸ ಕಳ್ಕೊಂಡಾಗ ನಮಗೆ ಇನ್ಕಮ್ ಬರಲ್ಲ. ಇನ್ಕಮ್ ಬಂದಿಲ್ಲ, ಫ್ಯಾಮಿಲಿ ರನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇವತ್ತು ಏನು ಮಾಡ್ಕೋಬೇಕಂದ್ರೆ, ನಮ್ಗೆ ಏನು ಮಂತ್ಲಿ ಸಂಬಳ ಇನ್ಕಮ್ ಇದೆ ಅದರದ್ದು 6 ಪಟ್ಟು, ಅಟ್ಲೀಸ್ಟ್ 6 ಟೈಮ್ಸ್ ಆಫ್ ಅವ್ರ ಮಂತ್ಲಿ ಇನ್ಕಮ್ನ ನಾವು ಏನೋ ಆ್ಯಸ್ ಎ ಬ್ಯಾಂಕ್ ಅಕೌಂಟ್ ಲಿಕ್ವಿಡ್ ಕ್ಯಾಶ್ ಆಗಿ ಮೇಂಟೈನ್ ಮಾಡಬೇಕು. ಈ ಥರ ಸಿಚುವೇಶನ್ ಬಂದಾಗ ನಾವು ಎಮರ್ಜೆನ್ಸಿ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಅಂದರೆ 6 ಲಕ್ಷ 3 ಲಕ್ಷ ಅಂದರೆ ನಾವು ತಿಂಗಳು 50,000 ದುಡಿತೀವಿ ಅಂದರೆ ಇಂಟು 6 ಅಂದರೆ ಆಲ್ಮೋಸ್ಟ್ 3 lakhs ಆಯಿತು. ಅದನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಿಗೆ ಹಾಕ್ತಾರೆ. ಸ್ಟಾಕ್ ಮಾರ್ಕೆಟಿಗೆ ದಯವಿಟ್ಟು ಹಾಕಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಬ್ಯಾಡ್ ಲಕ್, ಮಾರ್ಕೆಟ್ ಅದೇ ಟೈಮಲ್ಲಿ ಕೆಳಗಡೆ ಬಿದ್ದೋಗ್ಬಿಟ್ರೆ 3 ಲಕ್ಷ ಇರೋದು 2 ಲಕ್ಷ ಆಗಿಬಿಡುತ್ತೆ. ಆಗ ಎಮರ್ಜೆನ್ಸಿ ಬಂದಾಗ 2 ಲಕ್ಷ ಮಾತ್ರ ಸಿಗುತ್ತೆ ಕೈಗೆ, 3 ಲಕ್ಷ ಸಿಗಲ್ಲ. ಅಂದರೆ ಈಗ ತುಂಬ ನಮಗೆ ಲಿಕ್ವಿಡ್ ಅಂತ ಇದೆ, ಅಂದರೆ ಬ್ಯಾಂಕು RD FD ಇಡ್ಬೋದು, ಮತ್ತು ಇಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರು ಕೂಡ ನಮಗೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ನೆಕ್ಸ್ಟ್ ವಿತಿನ್ ಸೆಕೆಂಡಲ್ಲಿ ದುಡ್ಡು ಸಿಗುವಂಥ ಪ್ಲೇಸಲ್ಲಿ ಇಡಬೇಕು. ಹಾಗಾಗಿ ಇದು ಕೂಡ ಎಮರ್ಜೆನ್ಸಿ ಫಂಡಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ದಟ್ 6 ತಿಂಗಳವರೆಗೆ ಅಕಸ್ಮಾತ್ ನಿಮಗೆ ಕೆಲಸ ಸಿಗಲಿಲ್ಲ ಅನ್ಕೊಳ್ಳಿ, ಅಥವಾ ಕೆಲಸಕ್ಕೆ ಹೋಗೋದೇ ಇರೋ ಸಿಚುವೇಶನ್ ನೀವು ಇದೀರಂದ್ರೂ ಕೂಡ ನಿಮ್ಮ ಲೈಫ್ಗೆ ಅಂಥ ದೊಡ್ಡ ಮಟ್ಟದ ಒಂದು ಪರಿಣಾಮ ಆಗಲ್ಲ. ಹೌದು. ಸೊ ಇದು 6 ತಿಂಗಳು ಇಟ್ಕೊಳ್ಳೋದು ಭಾಳ ಮುಖ್ಯ. ಕನಿಷ್ಠ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇಟ್ಕೊಂಡ್ರೂ ತೊಂದರೆ ಇಲ್ಲ. ಹೌದು. ಬಟ್ ಅದೇನಂದರೆ 6 ತಿಂಗಳದ್ದು ಒಂದು 3 ಲಕ್ಷ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಮನಸ್ಸಿಗೆ ಏನಾದರೂ ದುರಾಸೆ ಜಾಸ್ತಿ ಇರುತ್ತೆ. ಹೌದು, ಕರೆಕ್ಟ್. ನಾವು ಅದನ್ನೆಲ್ಲ ಇನ್ವೆಸ್ಟ್ ಮಾಡ್ತೀವಿ. ಕರೆಕ್ಟ್. ಹೌದು. ಓಕೆ, ಆ ಥರದ್ದು ಏನೋ ಮಾಡ್ಕೊಂಡು ಅಥವಾ ಏನೋ ತೊಗೊಂಡ್ಬಿಡ್ತೀವಿ. ಕರೆಕ್ಟ್. ತುಂಬ ದಿನಗಳಿಂದ ಒಂದು ಬೈಕ್ ತೊಗೋಬೇಕು ಅನ್ಕೊಂಡಿದ್ದೆ, ಆ ಥರ ತಗೊಳ್ತಾರೆ. ಹೌದು, ಕರೆಕ್ಟ್. ಯಾವುದೇ ಕಾರಣಕ್ಕೂ ಅದನ್ನು ಮಾಡಕ್ಕೆ ಹೋಗ್ಬಾರ್ದು. ಬಟ್ ಅಂದರೆ ಅದು ಸೇಫ್ ಆಗಿರಬೇಕು. ಕಣ್ಣಿಗೆ ಕಾಣದೇ ಇರೋಂಗಿರ್ಬೇಕು ಅಂದರೆ ಏನು ಮಾಡಬೇಕು ಶರತ್? ಸೊ ಕಣ್ಣಿಗೆ ಕಾಣದಾಗ ಇರ್ಬಾರ್ದು ಅಂದರೆ ಇರಬೇಕು ಅಂದರೆ ಕಾಣದಂಗೆ ಇರಬೇಕು. ಓಕೆ, ಕಣ್ಣಿಗೆ ಕಾಣಬಾರ್ದು. ಸೊ ಹಂಗಂತ ಹೇಳಿದ್ರೆ, ಅಂದರೆ ಕೆಲವರಲ್ಲಿ ಏನು ಮಾಡ್ತಾರೆ, ಅದಕ್ಕೆ UPI ಸೆಟಪ್ ಮಾಡ್ಕೊಂಡಿರ್ತಾರೆ. ಅದು ಆ ಬ್ಯಾಂಕ್ ಅಕೌಂಟ್ ಅದು ಏನು ಓಪನ್ ಮಾಡಿರ್ತಾರೆ ಅದು ಸೆಪ್ರೇಟ್ ಆಗಿರಬೇಕು. ಅಲ್ಲಿ ಯಾವುದೇ ಥರದ್ದು ATM ಕಾರ್ಡ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫೋನ್ಪೇ, ಗೂಗಲ್ ಪೇ ಈ ಥರ ಆ್ಯಕ್ಟಿವೇಟ್ ಮಾಡ್ಕೋಬಾರ್ದು. ಅದು ಆ ಥರ ಇದ್ದಾಗ ನಾವು ಏನಾಗುತ್ತೆ, ನಮ್ಮದು ಮೈಂಡ್ ಅನ್ನೋದು ಆ ಕಡೆ ಹೋಗುತ್ತೆ. ಅಲ್ಲೊಂದು ಸ್ವಲ್ಪ ದುಡ್ಡಿದೆ, ಎತ್ಕೋ, ನಾಳೆ ಅಡ್ಜಸ್ಟ್ ಮಾಡಿ ಇಡೋಣ ಅಂತ ಈ ಥರ. ಯಾಕಂದರೆ ಮನುಷ್ಯಂದು ಅದು ಹ್ಯೂಮನ್ ಬೀಯಿಂಗ್ಸೇ ಸೈಕಾಲಜಿ ವರ್ಕ್ ಆಗೋದು ಅದೇ ಥರ. ಸೊ ಈ ಥರ ಏನೋ ಒಂದು ಸಣ್ಣ ಪುಟ್ಟ ಟ್ರಿಕ್ಸ್ ಯೂಸ್ ಮಾಡೋ ಮುಖಾಂತರ ಆ ದುಡ್ಡು ಡ್ಯಾಮೇಜ್ ಆಗೋ ಥರ ನೋಡ್ಕೋಬೋದು ನಾವು. ಡ್ಯಾಮೇಜ್ ಆಗದೆ ಇರೋ ಥರ. ಎಸ್. ಸೊ ಅಂದರೆ ನಿಮ್ಗೆ ಎಮರ್ಜೆನ್ಸಿ ಬಂದಾಗ ನಿಮ್ಗೆ ಅದು ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಡೈಲಿ ಖರ್ಚಿಗೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ಅದು ನಿಮ್ಗೆ ಕಣ್ಣಿಗೆ ಕಾಣ್ತಿರಲ್ಲ. ನೀವು ಬ್ಯಾಂಕ್ ನೋಡಿ, ಚೆಕ್ ನಾವು ಕೂಡ ಹೆಂಗಾಗಿದ್ದೀವಿ ಅಂದರೆ, ಚೆಕ್ ತೊಗೊಂಡು ಹೋಗಿ ತೊಗೊಳಕ್ಕೆ ನಮಗೆ ಇಷ್ಟನೇ ಇಲ್ಲ. ಓಕೆ, ನಾವೇನು ಮಾಡ್ತೀವಿ, UPI ಇಂದ ಕ್ಯಾಶ್ ಎಲ್ಲ ಕಡೆ ತುಂಬ UPI ಈಸಿ ಆಗಿಬಿಟ್ಟಿದೆ. UPI ಈಸಿ ಆಗಿರೋದ್ರಿಂದ ಕೂಡ ನಮಗೆ ನಾವು ಪರ್ಸಲ್ಲಿ ಕ್ಯಾಶ್ ಇಟ್ಕೊಳ್ಳೋಕ್ಕೂ ಬೋರ್ ಆಗಿದೆ. ಇಷ್ಟು ದಪ್ಪನ ಪರ್ಸ್ ಯಾರು ಇಟ್ಕೋಬೇಕು ಆಗ್ಬಿಟ್ಟಿದೆ. ಹೀಗಾಗಿ ನಾವು ಅಲ್ಲಿಗೆ ಹೋಗಿ ತೊಗೊಳ್ಳೋವಂಥದ್ದು ಮಾಡೋಕ್ಕೆ ಹೋಗಲ್ಲ. ಯೂಶ್ವಲಿ ಕೈಯಲ್ಲಿ ಎಷ್ಟಿರುತ್ತೆ ಅಷ್ಟು ಖರ್ಚು ಮಾಡ್ತೀವಿ, ಅದು ಹಾಗೆ ಸೇಫಾಗಿ ಉಳ್ಕೊಳ್ಳುತ್ತೆ. ಇದು 2ನೇದು. ಇನ್ನೊಂದು ಗೋಲ್ ಪ್ಲಾನಿಂಗ್, 3rd ಒನ್. ಸೊ ಈಗ ನಾವು ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಒಂದು ಗೋಲ್ ಅನ್ನೋದು ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಸೊ ನನ್ನ ಪ್ರಕಾರ ಗೋಲ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಮನುಷ್ಯ ಅಲ್ಲ ಅಂತ ಕರಿತೀವಿ. ತುಂಬ ಜನ ಗೋಲ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸು, ನಮಗೆ ಎಮೋಷನ್ಸ್ ಅನ್ನೋದಿದೆ, ಫೀಲಿಂಗ್ಸ್ ಅನ್ನೋದಿದೆ. ಹಾಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಗೋಲ್ ಅನ್ನೋದು ಇದ್ದೇ ಇರುತ್ತೆ. ಈಗ ಗೋಲ್ ಅಂದರೆ ತುಂಬ ಥರ ಗೋಲ್ ಬರುತ್ತೆ. ಬಟ್ ನಾವು ಮೇಯ್ನಾಗಿ ಗೋಲ್ಸ್ಗಳು ನೋಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಥರ ಗೋಲ್ಸ್ಗಳು ಬರುತ್ತೆ. ನಾವು ಸ್ಟೆಪ್ ವೈಸ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ರಿಟೈರ್ಮೆಂಟ್ ಪ್ಲಾನಿಂಗು, ಇದು ಪ್ರತಿಯೊಬ್ಬರ ಲೈಫಲ್ಲಿ, ಎಲ್ಲರ ಲೈಫಲ್ಲಿ ಬರುವಂಥ ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಿರ್ಬೋದು. ಸೊ ಮತ್ತು ಡ್ರೀಮ್ ಹೌಸ್. ನಮ್ಮ ಇಂಡಿಯಾದಲ್ಲಿ 95% ಜನಗಳದ್ದು ಗೋಲ್ ಏನಂದರೆ ಮನೆ ಕಟ್ಟೋದು. ಬಿಕಾಸ್ ಯಾಕಂತೇಳಿ ನಮ್ಮ ಇಂಡಿಯಾದಲ್ಲಿ ಬಡವರು ಮತ್ತು ಶ್ರೀಮಂತರ ಅಂತ ಅಳಿಯೋದೇ ಮನೆ ಮತ್ತು ಕಾರ್ ಇದೆ ಅಂತ. ಮನೆ ಅವನ ಹತ್ರ ಇದೆ ಅಂತ ಹೇಳಿದ್ರೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಶ್ರೀಮಂತರ ಅಂತ ಅಳಿತಾರೆ. ಮನೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಬಡವರು ಅಂತ ಈ ಥರ ಟ್ರೀಟ್ ಮಾಡ್ತಾರೆ. ಯಾಕಂದ್ರೆ ಆ ಗೋಲ್ ಆ ಥರ ಇದೆ ಅದು. ಸೊ ಡ್ರೀಮ್ ಹೌಸ್. ಬಟ್ ತಿಳ್ಕೊಳ್ಳಿ, ತುಂಬ ಜನ ಶ್ರೀಮಂತರು ತಮ್ಮ ಮನೆ ಕಟ್ಟಿರೋದು 40 ವರ್ಷ 45 ವರ್ಷ ಆದಮೇಲೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, VRLನ ಮುಖ್ಯಸ್ಥರಾಗಿರುವಂಥ ವಿಜಯ ಸಂಕೇಶ್ವರ ಅವರು ಕೂಡ ತುಂಬ ಲೇಟಾಗಿ ಕಟ್ಟಿದ್ದಾರೆ. ಆ ಥರ ತುಂಬ ಜನ ಲೇಟಾಗಿ ಕಟ್ಟಿದ್ದಾರೆ. ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವರು ಕೂಡ ಬಹುಶಃ ಲೇಟಾಗಿ ಕಟ್ಟಿದ್ದಾರೆ ಅನ್ಸುತ್ತೆ. ಅವರು ತುಂಬ ಒಳ್ಳೆ ತಜ್ಞರು. ಸೊ ಆ ಥರ ಸುಮಾರು ಜನ ಇದ್ದಾರೆ. ಅಲ್ಲಿವರೆಗೂ ಅವ್ರು ಬಾಡಿಗೆ ಮನೇಲೇ ಇದ್ರು. ಕರೆಕ್ಟ್. ಅವ್ರು ಏನಾದರೂ 25-30 ವರ್ಷ ಆ ಏಜಲ್ಲೇ ಕಟ್ಟಿದ್ದಿದ್ರೆ, ಬಟ್ ಇವತ್ತು ಅವ್ರ ಹೆಸರು ನಾವು ಮೆನ್ಷನ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ನಮಗೆ ಅವ್ರು ಯಾರಂತಾನೆ ಗೊತ್ತಿರ್ತಿರ್ಲಿಲ್ಲ. ಅದು ಅವರ ಪ್ರಾಪರಾಗಿ ಪ್ಲಾನಿಂಗ್ ಮಾಡಿಬಿಟ್ಟು ಲೇಟಾಗಿ ಮನೆ ಕಟ್ಟಿದ್ರು ಅಂದರೆ, ಸೊ ಇವತ್ತು ನಾವೆಲ್ಲ ಹೆಸರುಗಳು ಹೇಳ್ತಿದ್ದೀವಿ.
ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೇಲಿ ತುಂಬ ಪ್ರೆಷರ್ ಆಗ್ತಾರೆ, ಒಂದು ಒಳ್ಳೆ ಮನೆ ತಗೋ. ಬಿಕಾಸ್ ಯಾಕಂದ್ರೆ ಇಂಡಿಯಾ ಜನಗಳಿಗೆ ಮನೆ ಅನ್ನೋದು ಒಂದು ಎಮೋಷನ್, ಒಂದು ಫೀಲಿಂಗ್ಸ್ ಆಗಿರುತ್ತೆ. ಮನೆ ಒಂದಿದ್ರೆ ಒಂಥರ ಸೇಫ್ಟಿ ಇರುತ್ತೆ, ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅಂತ. ಹಾಗಾಗಿ ಜನಗಳು ಏನು ಮಾಡ್ತಾರೆ, ಅದು ಲೋನು ಸಾಲ ಅಂತ ಏನೂ ನೋಡಲ್ಲ. ಮತ್ತು ಇನ್ನೊಂದು ನಮ್ಮ ಜನಗಳು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನಂದರೆ, ನಮ್ಮದು ಲೈಫನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋದು. ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬರು ಒಂದು 2 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ, ನಾನು 2 ಕೋಟಿ ಮನೆ ಕಟ್ಸ್ಬೇಕಂತ, ಅಂದರೆ ಮನೆ ಕಟ್ಸ್ಬೇಕಂತ ಈ ಥರ ಹೋಗ್ತಾರೆ. ಅವ್ರು 2 ಕೋಟಿ ಮನೆ ಕಟ್ಟಿದ್ದಾರೆ ಅಂದರೆ ಅವ್ರದ್ದು ಇನ್ಕಮ್ ಏನಿದೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ಥರ ಇದೆ, ಅದ್ರ ಬಗ್ಗೆ ನಾವು ನೋಡಲ್ಲ. ಅವರು 2 ಕೋಟಿ ಮನೆ ಕಟ್ಟಿದ್ದಾರೆ, ನಾನು 2 ಕೋಟಿ ಮನೆ ಕಟ್ಟಬೇಕಂತ. ಅಥವಾ ಅವರು 20 ಲಕ್ಷದ ಕಾರ್ ತೊಗೊಂಡಿದ್ದಾರೆ, ನಾನು 20 ಲಕ್ಷ ಕಾರ್ ತಗೋಬೇಕಂತ. ಈ ಥರ ನಮ್ಮ ಲೈಫ್ನ ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋದು. ಸೊ ಇದು ಹಾಗಾಗಿ ನಾವು ಇದನ್ನ ಮೇನ್ ಕಂಪೇರ್ ಮಾಡೋದು ಲೈಫಲ್ಲಿ ಬಿಡಬೇಕು. ಯಾಕಂದ್ರೆ ಇವತ್ತು ನಾವು ಸಾಲ ಮಾಡಿ ಮನೆ ಕಟ್ಟಿದ್ದೀರಂದ್ರೆ ನಾಳೆ ಪಕ್ಕದ ಮನೆ ನಮಗೆ ಬರಲ್ಲ, ಹೆಲ್ಪ್ ಮಾಡಲ್ಲ. ನೀವು ಜಸ್ಟ್ ಒಂದು ಫೋನ್ ಮಾಡಿದರೆ ಫೋನ್ ತೆಗಿಯಲ್ಲ ಅವರು. ನಾವು EMI ಕಟ್ಟಾದ್ಮೇಲೆ ಫೋನ್ ತೆಗಿತಾರೆ, ಸಾರಿ ನಾನು ಫೋನ್ ನೋಡ್ಕೊಳ್ಳಿಲ್ಲ ಅಂತ ಈ ಥರ ಹೇಳ್ತಾರೆ. ಸೊ ಹಾಗಾಗಿ ನಾವು ಬೇರೆಯವ್ರನ್ನ ಸಮಾಜನ ನಾವು ಮೆಚ್ಚಿಸೋಕ್ಕಿಂತ ನಮ್ಮ ಲೈಫ್ನ ನಾವು ಪ್ರಾಪರಾಗಿ ಪ್ಲಾನಿಂಗ್ ಮಾಡಿಕೊಂಡು ಒಂದು ಗೋಲ್ನ ಅಚೀವ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಹೇಳಿದೆ, ಡ್ರೀಮ್ ವಾಸ್ ಹೇಳಿದೆ, ಮತ್ತು ಇನ್ನು ಕೆಲವು ಲೈಫಲ್ಲಿ ಚಿಲ್ಡ್ರನ್ ಎಜುಕೇಷನ್ ಆಗಿರ್ಬೋದು, ಮತ್ತು ಚಿಲ್ಡ್ರನ್ ಮ್ಯಾರೇಜ್ ಆಗಿರ್ಬೋದು, ಇದು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ಸೊ ಮತ್ತು ಫಾರಿನ್ ಟ್ರಿಪ್ ಹೋಗೋದಾಗಿರ್ಬೋದು. ನಮ್ಮ ಎಷ್ಟು ಜನ ಕೆಲವು ಸ್ಟೂಡೆಂಟ್ಸ್ಗಳಿದ್ದಾರೆ, ಅವರು ಎವ್ರಿ 3 ಇಲ್ಲ 6 ಮಂತಿಗೆ ಫಾರಿನ್ ಟ್ರಿಪ್ ಹೋಗಲೇಬೇಕಂತೆ. ಸೊ ಏನಕ್ಕೆ ಸರ್ ಅಂತ ಕೇಳಿದ್ರೆ, ಸರ್ ಒಂದು ಗೋಲ್ ಸರ್ ಅಂತ ಹೇಳ್ತಾರೆ. ಅವರಿಗೆಲ್ಲಂದ್ರೆ ಊಟನೇ ಸರಲ್ಲ, ನಿದ್ದೆನೇ ಬರಲ್ಲಂತೆ. ಎವ್ರಿ 3 ಮಂತ್ಸಲ್ಲಿ 6 ಮಂತಿಗೆ ಫಾರಿನ್ ಟ್ರಿಪ್ ಹೋಗಲೇಬೇಕು. ಬಿಕಾಸ್ ಯಾಕಂದ್ರೆ ಇದು ಕೂಡ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ಸೊ ನೆಕ್ಸ್ಟು ಡ್ರೀಮ್ ಕಾರ್ ತೊಗೊಳ್ಳೋದು, ಡ್ರೀಮ್ ಬೈಕ್ ತೊಗೊಳ್ಳೋದು, ಇದು ಕೂಡ ಗೋಲ್ ಆಗಿರುತ್ತೆ. ಮತ್ತು ಲಾಸ್ಟ್ ಒಂದು ಬಂದುಬಿಟ್ಟು ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ, ಅಂದರೆ ಆಸ್ತಿನ ಕ್ರಿಯೇಟ್ ಮಾಡೋವಂಥದ್ದು. ಇವಾಗ ಕೆಲವು ನಮ್ಮದು ಅಜ್ಜ ಮತ್ತು ಗ್ರ್ಯಾಂಡ್ ಮದರ್ ಹೇಳ್ತಿದ್ರು, ನೀವು ಏನೋ ಒಂದು 10 ಲಕ್ಷ ಕೊಟ್ಬಿಟ್ಟು ಒಂದು ಸೈಟ್ ತೊಗೊಂಡಿದ್ರೆ ಇವತ್ತು 2 ಇಲ್ಲ 3 ಕೋಟಿಗೆ ಹೋಗ್ತಿತ್ತಂತ. ಸೊ ಇಟ್ ಈಸ್ ನಥಿಂಗ್ ಬಟ್ ವೆಲ್ತ್ ಕ್ರಿಯೇಷನ್. ಇದು ಕೂಡ ಒಂದು ಗೋಲ್ ಆಗಿರುತ್ತೆ. ಸೊ ಇದಿಷ್ಟು ಪ್ರತಿಯೊಬ್ಬರ ಲೈಫಲ್ಲಿ ಬರುವಂಥ ಗೋಲ್ಸ್ಗಳು. ಈಗ ನಾವೆಲ್ಲ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಂದರೆ ನಾವು ಮೇಯ್ನಾಗಿ ರಿಟೈರ್ಮೆಂಟ್ ಪ್ಲಾನಿಂಗ್ ಇದು ಎಲ್ಲರೂ ಲೈಫಲ್ಲಿ ತುಂಬ ಅವಶ್ಯಕತೆ ಇರುತ್ತೆ. ಇದನ್ನು ವಿತ್ ಕೇಸ್ ಸ್ಟಡಿ ಮಾಡ್ಕೊಳ್ತಾ ಹೋಗೋಣ. ಅಂದರೆ ನಾವು ರಿಟೈರ್ಮೆಂಟ್ ಪ್ಲಾನಿಂಗ್ ಯಾವ ಥರ ಮಾಡ್ಬೋದು ಅಂತೇಳಿ, ಮತ್ತು ಡ್ರೀಮ್ ಹೌಸ್ ಯಾವ ಥರ ಮಾಡ್ಬೋದು ಅದ್ರ ಬಗ್ಗೆ ಒಂದು ಕೇಸ್ ಸ್ಟಡಿ ಮಾಡೋಣ. ತುಂಬ ಗೋಲ್ಗಳಿದೆ ಶರತ್ ಅವರು ಹೇಳಿರೋ ಹಾಗೆ. ಓಕೆ, ಎಲ್ಲ ಗೋಲ್ಗಳಿಗೂ ನಾವು ಸಪ್ರೇಟಾಗೆ ಮಾತಾಡಬೇಕಾಗುತ್ತೆ. ಯಾವುದನ್ನು ಕೂಡ ನಾವು 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಮಾತಾಡೋಕ್ಕಾಗಲ್ಲ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಆ ಗೋಲ್ಗಳ ಬಗ್ಗೆನೂ ಮಾತಾಡ್ಬೋದು. ಫಾರ್ ಎಕ್ಸಾಂಪಲ್ ಡ್ರೀಮ್ ಕಾರ್ ಬಗ್ಗೆನೂ ಮಾತಾಡ್ಬೋದು, ಬೈಕ್ ಬಗ್ಗೆನೂ ಮಾತಾಡ್ಬೋದು, ಅಸೆಟ್ ಕ್ರಿಯೇಷನ್ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಮಾತಾಡ್ಬೋದು. ಆದರೆ ಇವತ್ತಿನ ಎಪಿಸೋಡಲ್ಲಿ ನಾವು ಕೇವಲ ಮಾತಾಡ್ತಾ ಇರೋದು 2 ವಿಚಾರಗಳ ಬಗ್ಗೆ. ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ, ಇನ್ನೊಂದು ಡ್ರೀಮ್ ಹೌಸ್ ಬಗ್ಗೆ. ಡ್ರೀಮ್ ಹೌಸ್, ಹೌದು. ಎಸ್. ಸೊ ಸ್ನೇಹಿತರೆ, ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. 2 ವಿಚಾರಗಳ ಬಗ್ಗೆ ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ. ಒಂದು ಹೌಸ್ ಬಗ್ಗೆ, ಅಂದರೆ ಡ್ರೀಮ್ ಹೌಸ್ ಬಗ್ಗೆ, ಡ್ರೀಮ್ ಹೋಮ್ ಬಗ್ಗೆ, ಮತ್ತು ಇನ್ನೊಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ. 2 ಕೂಡ ನಮ್ಮ ಮನಸ್ಸಿಗೆ, ನಮ್ಮ ಜೀವನಕ್ಕೆ ಬೇಕಾದ್ದು. ಓಕೆ, ಆ 2 ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಶರತ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕಂದರೆ ಅವರು ಟಿಡಿಯ ಹೊಸ ಬ್ರಾಂಚ್ ಏನು ಶುರು ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ಅದರ ಮುಖ್ಯಸ್ಥರಾಗಿ ಅವರು ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾರೆ. ಏನು ಕನಸುಗಳಿದೆ ನಿಮಗೆ ಈ ಒಂದು ಆ್ಯಸ್ ಫಾರ್ ಆಸ್ ದಿಸ್ ಅಕಾಡೆಮಿ ಇಸ್ ಕನ್ಸರ್ನ್ಡ್, ಆ್ಯಸ್ ಫಾರ್ ಆಸ್ ದಿಸ್ ಬ್ರಾಂಚ್ ಇಸ್ ಕನ್ಸರ್ನ್ಡ್? ಸೊ ಆ್ಯಕ್ಚುಲಿ ಏನಂದರೆ ಸರ್, ಅದೇ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಾವು ಓವರಲ್ಲು 100 ಜನ ತೊಗೊಂಡಿದ್ದೀವಿ ಅಂದರೆ 75 ಜನಗಳಿಗೆ ಓದೋಕ್ಕೆ ಮತ್ತು ಬರೆಯೋಕ್ಕೆ ಬರುತ್ತೆ. 75 ಅಂದರೆ ಮೆಂಬರ್ಸ್ಗಳಿಗೆ. ಅದನ್ನು ನಾವು ಫಿನಾನ್ಷಿಯಲ್ ಲಿಟ್ರಸಿ ಅಂತ ತೊಗೊಂಡಾಗ ಒಂದು 4 ರಿಂದ 5 ಜನಗಳಿಗೆ ಮಾತ್ರ ಬರೋದು. ಸೊ ಹಾಗಾಗಿ ಟಿಡಿದು ಮೇನ್ ಇಂಟೆನ್ಷನ್ ಕೂಡ ಏನಂದರೆ, ಒಂದು ಫಿನಾನ್ಷಿಯಲ್ ಲಿಟ್ರಸಿನ ಆಲ್ ಓವರ್ ಕರ್ನಾಟಕ ಫಸ್ಟು ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಬೇಕಂತ ಈ ಥರ ಮೇನ್ ಥಾಟ್ ಇದೆ ಟಿಡಿದು. ಮೇನ್ ವಿಷನ್ ಮತ್ತು ಮಿಷನ್ ಕೂಡ ಅದೇ ಆಗಿರುತ್ತೆ. ಸೊ ಹಾಗಾಗಿ ಅದರಲ್ಲೂ ಕೂಡ ನಮ್ಮ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, ಅಂದರೆ ಜನಗಳಿಗೆ ಪ್ರಾಪರಾಗಿ, ಅಂದರೆ ಇವಾಗ ತುಂಬ ಜನ ಏನಂದರೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಕೂಡ ಕಳ್ಕೊಂಡಿದ್ದಾರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್ ಆಗಿರ್ಬೋದು. ಮಾರ್ಕೆಟ್ ಅಂದರೆ ಏನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಇದನ್ನು ನಾವು ರೈಟ್ ವೇಲಿ ಪ್ರಾಪರಾಗಿ ಜನಗಳಿಗೆ ಹೇಳ್ಕೊಡ್ಬೇಕು ಅನ್ನೋದು ಮೇನ್ ಇಂಟೆನ್ಷನ್ನು. ಸೊ ಹಾಗಾಗಿ ಜನಗಳಿಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದು ರೈಟ್ ಪ್ಲೇಸು ಮತ್ತು ರೈಟ್ ಟೈಮ್ ಯಾವುದು ಅಂತೇಳಿ ಇದ್ರ ಬಗ್ಗೆ ನಾವು ಪ್ರಾಪರಾಗಿ ಒಂದು ಜನಗಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಒಂದು ಇಂಟೆನ್ಷನ್ ಇದೆ. ಅದೇ ಥರ ನೆಕ್ಸ್ಟು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚು ಏಪ್ರಿಲ್ 5ಕ್ಕೆ ಓಪನ್ ಆಗ್ತಿದೆ. ಸೊ ಹಾಗೆ ಅಲ್ಲಿರೋಂಥ ಜನಗಳಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕಂತೇಳಿ ಒಂದು ದೊಡ್ಡ ಇಂಟೆನ್ಷನ್. ಯಾರೆಲ್ಲ ಇದಕ್ಕೆ ಜಾಯ್ನ್ ಆಗ್ಬೋದು ಈ ಕೋರ್ಸ್ಗಳಿಗೆ, ಮತ್ತು ಏನು ಟೈಮಿಂಗು ಅದೊಂದು ಸ್ವಲ್ಪ ಹೇಳ್ಬೋದಾ? ಓಕೆ. ಸೊ ಇಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಹೆಂಗೆ ಅಂತ ಹೇಳಿದ್ರೆ, ಇದು ಒಂದು ಕರ್ನಾಟಕಕ್ಕೆ, ಒಂದು ಭಾರತಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತ ಆಗಿರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಪ್ರಪಂಚ ಗೆಲ್ಲೋಷ್ಟು ದುಡ್ಡಿದೆ. ಹಾಗಾಗಿ ಇಲ್ಲಿ ಪ್ರೊಫೆಷನ್ಸು ಮತ್ತು ಏಜ್ ಅಂತ ಯಾವುದು ಮ್ಯಾಟರ್ ಆಗಲ್ಲ. ಒಬ್ಬ ನಾರ್ಮಲ್ ಆಟೋ ಓಡಿಸೋ ಡ್ರೈವರಿಂದ ಹಿಡಿದು ಸೊ IAS IPS ಆಫೀಸರ್ ತನಕ ಬಂದು ಕಲ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಅಂದರೆ ನಮ್ದು ಅಕಾಡೆಮಿಲಿ ಹೇಳ್ಬೇಕಂದ್ರೆ ಒಂದು 10ನೇ ಕ್ಲಾಸಿಂದ ಓದೋ ಹುಡುಗರಿಂದ ಹಿಡಿದು ಎಲ್ಲ ಪ್ರೊಫೆಷನ್ಸ್ ಕೂಡ ನಮ್ಮ ಅಕಾಡೆಮಿ ಬಂದು ಕಲ್ತಿದ್ದಾರೆ. ಅಂದರೆ ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂಥರ ಫಿನಾನ್ಸು. ಹಾಗಾಗಿ ಮನಿನ ಯಾರು ಮ್ಯಾನೇಜ್ ಮಾಡೋದು ನೀಟಾಗಿ ಕಲಿತಾನೆ, ಇಲ್ಲಿ ಏಜ್ ಮತ್ತು ಅದು ಏನು ಪ್ರೊಫೆಷನ್ಸ್ ಅಂತ ಏನು ಮ್ಯಾಟ್ರ್ ಆಗಲ್ಲ. ಸೊ ಅವ್ರಿಗೆ ಮಾರ್ಕೆಟಲ್ಲಿ ನಾವು ಏನಾದರೂ
ಥರದೊಂದು ಜರ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಪ್ರಾಪರಿಗೆ ಒಂದು ಡೆಡಿಕೇಶನ್ನು ಪ್ಯಾಷನ್ ಇದೆಲ್ಲ ಸ್ವಲ್ಪ ಬೇಕಾಗುತ್ತೆ. ಇದಿದೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಈಗ ನಾವು ನಮ್ಮದೇ ಫೀಲ್ಡ್ ತಗೊಂಡ್ರೆ ನಂದು ಇಂಡಸ್ಟ್ರಿ ಬಂದ್ಬಿಟ್ಟು ಹೋಟೆಲ್ ಇಂಡಸ್ಟ್ರಿ, ಹೋಟೆಲ್ ಮ್ಯಾನೇಜ್ಮೆಂಟ್, ಏವಿಯೇಷನ್ ಆ ಇಂಡಸ್ಟ್ರಿಯಿಂದ ಬಂದಿರೋದು. ಬಟ್ ಇವತ್ತು ಮಾರ್ಕೆಟ್ ಬಗ್ಗೆ ಕಲ್ತ್ಬಿಟ್ಟು ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಡೆಡಿಕೇಶನ್ ಮತ್ತು ಪ್ಯಾಷನ್ ಆಗಿರುತ್ತೆ. ಹಾಗಾಗಿ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಆಸಕ್ತಿ ಇದೆ ಅಂದರೆ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಮಾರ್ಕೆಟಲ್ಲಿ. ಸೊ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ನಮ್ಮ ಸ್ನೇಹಿತರಿಗೆ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿದ್ರಲ್ಲಿ ನೀವಲ್ಲಿದ್ದರೆ ಒಳ್ಳೆಯದು, ನಿಮ್ಮ ಸ್ನೇಹಿತರಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮ್ಯುನಿಟಿ ಪೇಜಲ್ಲಿ ಹೊಸ ಅಕಾಡೆಮಿ ಏನು ಶುರುವಾಗಿದೆ, ಹೊಸ ಬ್ರ್ಯಾಂಚ್, ಅದರ ಎಲ್ಲ ಡೀಟೇಲ್ಸು ಹಾಕಿರ್ತೀನಿ. ಆಸಕ್ತರು ಫೋನ್ ಮೂಲಕ ವಿಚಾರಿಸ್ಕೊಂಡು ನೀವು ಹೋಗಿ ಭೇಟಿಯಾಗಿ ನೀವು ಎನ್ರೋಲ್ ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಜರ್ನಿಯನ್ನು ಶುರು ಮಾಡ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ TD ಅಕಾಡೆಮಿಯ 10ನೇ ಬ್ರಾಂಚ್, ಎಲೆಕ್ಟ್ರಾನಿಕ್ ಸಿಟಿಯ 10ನೇ ಬ್ರಾಂಚ್ನ ಮುಖ್ಯಸ್ಥರಾಗಿರೋದು ಶರತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಶರತ್ ಅವರು ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಓಕೆ, ಧನ್ಯವಾದಗಳು. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೈಮರಿ ಸ್ಕೂಲ್ ಪಠ್ಯದಲ್ಲಿ ಸೇರಬೇಕಾಗಿರೋ ವಿಚಾರ ಇದು. ಆದರೆ ನಮಗೆ ಬ್ಯಾಚುಲರ್ ಡಿಗ್ರಿ ಮಾಡಿ ನಾವು PhD ಮಾಡಿದ್ರು ಕೂಡ ನಮಗಿದು ಗೊತ್ತಿರಲ್ಲ. ನಮಗೆ ಲೈಫ್ನ ಪಾಠ ಒಂದು ಯಾವುದೋ ದೊಡ್ಡ ಆಘಾತ ಆದಾಗ ಗೊತ್ತಾಗುತ್ತೆ, ಅದನ್ನು ಮಾಡಬೇಕಾಗಿತ್ತು ಅಂತೇಳಿ. ಅದ್ರ ಬದಲಾಗಿ ಈ ಥರ ವ್ಯಕ್ತಿಗಳ ಮೂಲಕ ನಾವು ಯಾಕೆ ಇದನ್ನು ತಿಳಿಸ್ತಾ ಇದೀವಿ ಅಂದರೆ ಈಗಿನ ಮಕ್ಕಳಿಗೂ ಗೊತ್ತಾಗಲಿ, ನಿಮ್ಮ ಮಕ್ಕಳಿದ್ರೆ ಅವ್ರಿಗೂ ಇದನ್ನು ದಯವಿಟ್ಟು ತಿಳಿಸಿ. ಓಕೆ, ನಿಮಗೆ ಗೊತ್ತಿಲ್ಲದೇ ಇದ್ದರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.